ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಭಗವಾನ್ ಶಿವನ ಕೃಷ್ಣ ದರ್ಶನವೆಂಬ ಅವತಾರದ ಕಥೆ. ನಂದೀಶ್ವರನು ಹೇಳಿದನು, ಸನತ್ಕುಮಾರರೇ, ಭಗವಾನ್ ಶಂಭುವಿನ ಒಂದು ಉತ್ತಮ ಅವತಾರದ ಹೆಸರು ಕೃಷ್ಣ ದರ್ಶನ ಎಂದಿದೆ. ಅವನು ರಾಜ ನಭಗನಿಗೆ ಜ್ಞಾನವನ್ನು ಕರುಣಿಸಿದ್ದನು. ಅದನ್ನು ವರ್ಣಿಸುವೆನು ಕೇಳು. ಶ್ರಾದ್ದದೇವ ಎಂಬ ಮನುವಿಗೆ ಇಕ್ಷ್ವಾಕುವೇ ಮೊದಲಾದ ಪುತ್ರರಿದ್ದರು. ಅದರಲ್ಲಿ 9ನೆಯವನು ನಭಗ ಎಂಬುವನಿದ್ದನು. ಅವನ ಪುತ್ರ ನಾಭಾಗ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ನಾಭಾಗನ ಪುತ್ರನೇ ಅಂಬರೀಷನು. ಅವನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದು, ಅವನಲ್ಲಿದ್ದ ಬ್ರಾಹ್ಮಣ ಭಕ್ತಿಯನ್ನು ನೋಡಿ ಅವನ ಮೇಲೆ ಮಹರ್ಷಿ ದುರ್ವಾಸರು ಪ್ರಸನ್ನರಾಗಿದ್ದರು. ಮುನಿಯೇ, ಅಂಬರೀಷನ ಅಜ್ಜನಾದ ನಭಗನ ಚರಿತ್ರದ ವರ್ಣನೆಯನ್ನು ಕೇಳು. ಅವನಿಗೆ ಭಗವಾನ್ ಶಿವನು ಜ್ಞಾನವನ್ನು ಪ್ರದಾನ ಮಾಡಿದ್ದನು. ಮನುಪುತ್ರ ನಭಗನು ಬಹಳ ಬುದ್ಧಿವಂತನಾಗಿದ್ದನು. ಅವನು ವಿದ್ಯಾಧ್ಯಯನಕ್ಕಾಗಿ ದೀರ್ಘಕಾಲದವರೆಗೆ ಇಂದ್ರಿಯ ಸಂಯಮಪೂರ್ವಕ ಗುರುಕುಲದಲ್ಲಿ ವಾಸಿಸಿದ್ದನು. ಅಷ್ಟರಲ್ಲಿ ಇಕ್ಷ್ವಾಕುವೇ ಮೊದಲಾದ ಸಹೋದರರು ನಭಗನಿಗಾಗಿ ಯಾವ ಪಾಲನ್ನು ಕೊಡದೆ ತಂದೆಯ ಸಂಪತ್ತನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಂಡು ತಮ್ಮ ತಮ್ಮ ಭಾಗಗಳನ್ನು ಪಡೆದು ಉತ್ತಮ ರೀತಿಯಿಂದ ರಾಜ್ಯವಾಳತೊಡಗಿದರು. ಅವರೆಲ್ಲರೂ ತಂದೆಯ ಅಪ್ಪಣೆಯಂತೆಯೇ ಧನವನ್ನು ಹಂಚಿಕೊಂಡಿದ್ದರು. ಕೆಲ ಕಾಲದ ಬಳಿಕ ಬ್ರಹ್ಮಚಾರಿ ನಭಗನು ಗುರುಕುಲದಲ್ಲಿ ಸಾಂಗೋಪಾಂಗ ವೇದಾಧ್ಯಯನ ಮಾಡಿ ಮನೆಗೆ ಬಂದನು. ಅವನು ನೋಡಿದನು, ಎಲ್ಲ ಸಹೋದರರು ಎಲ್ಲ ಸಂಪತ್ತನ್ನು ಹಂಚಿಕೊಂಡು ತಮ್ಮ ತಮ್ಮ ಭಾಗವನ್ನು ಪಡೆದಿದ್ದರು. ಆಗ ಅವನು ಬಹಳ ಸ್ನೇಹದಿಂದ ದಾಯ ಭಾಗವನ್ನು ಪಡೆಯುವ ಇಚ್ಛೆಯಿಂದ, ಇಕ್ಷ್ವಾಕುವೇ ಮೊದಲಾದ ಸಹೋದರರಲ್ಲಿ ತಮ್ಮಂದಿರೇ, ನನಗೆ ಭಾಗವನ್ನು ಕೊಡದೆಯೇ ನೀವು ಪರಸ್ಪರ ಎಲ್ಲ ಸಂಪತ್ತನ್ನು ಹಂಚಿಕೊಂಡಿರುವಿರಿ. ಆದ್ದರಿಂದ ಈಗ ಸಂತೋಷವಾಗಿ ನನಗೂ ಪಾಲನ್ನು ಕೊಡಿರಿ. ನಾನು ನನ್ನ ದಾಯ ಭಾಗವನ್ನು ಪಡೆಯಲೆಂದೇ ಇಲ್ಲಿಗೆ ಬಂದಿರುವೆನು ಎಂದು ಹೇಳಿದನು. ಸಹೋದರರು ಹೇಳಿದರು, ಸಂಪತ್ತನ್ನು ಹಂಚುವಾಗ ನಿನಗೆ ಪಾಲನ್ನು ಕೊಡಲು ನಾವು ಮರೆತು ಬಿಟ್ಟೆವು. ಈಗ ತಂದೆಯನ್ನೇ ನಿನ್ನ ಪಾಲಾಗಿ ಕೊಡುತ್ತೇವೆ. ನೀನು ಅವನನ್ನೇ ಪಡೆದುಕೋ, ಇದರಲ್ಲಿ ಸಂಶಯವೇ ಇಲ್ಲ. ಸಹೋದರರ ಮಾತನ್ನು ಕೇಳಿ ನಭಗನಿಗೆ ಭಾರಿ ವಿಸ್ಮಯವಾಯಿತು. ಅವನು ತಂದೆಯ ಬಳಿಗೆ ಹೋಗಿ ಹೇಳಿದನು, ಅಪ್ಪ, ನಾನು ವಿದ್ಯಾಧ್ಯಯನಕ್ಕಾಗಿ ಗುರುಕುಲಕ್ಕೆ ಹೋಗಿದ್ದೆ ಮತ್ತು ಇಷ್ಟರವರೆಗೆ ಬ್ರಹ್ಮಚಾರಿಯಾಗಿಯೇ ಇದ್ದೇನೆ. ಅಷ್ಟರಲ್ಲಿ ಸಹೋದರರು ನನ್ನನ್ನು ಬಿಟ್ಟು ತಮ್ಮ ತಮ್ಮಲ್ಲೇ ಧನವನ್ನು ಹಂಚಿಕೊಂಡರು. ಅಲ್ಲಿಂದ ಮರಳಿ ಬಂದ ನಾನು ನನ್ನ ಪಾಲಿನ ಬಗ್ಗೆ ಅವರಲ್ಲಿ ಕೇಳಿದಾಗ ಅವರು ನಿನ್ನನ್ನೇ ನನ್ನ ಪಾಲೆಂದು ತಿಳಿಸಿದರು. ಆದ್ದರಿಂದ ಅದಕ್ಕಾಗಿ ನಿಮ್ಮ ಸೇವೆಗಾಗಿ ಬಂದಿರುವೆನು. ನಭಗನ ಮಾತನ್ನು ಕೇಳಿ ತಂದೆಗೆ ಬಹಳ ವಿಸ್ಮಯವಾಯಿತು. ಶ್ರಾದ್ದದೇವನು ಪುತ್ರನಿಗೆ ಆಶ್ವಾಸನೆಯನ್ನು ಕೊಡುತ್ತಾ, ಮಗು, ಸಹೋದರರ ಆ ಮಾತಿನ ಕುರಿತು ವಿಶ್ವಾಸವಿಡಬೇಡ. ಅದು ಅವರು ನಿನ್ನನ್ನು ಮೋಸಗೊಳಿಸಲು ಹೇಳಿರುವರು. ನಾನು ನಿನಗಾಗಿ ಭೋಗ ಸಾಧಕ ಉತ್ತಮ ಪಾಲು ಆಗಲಾರೆನು. ಆದರೂ ಆ ವಂಚಕರು ನನ್ನನ್ನೇ ನಿನಗೆ ಪಾಲು ಎಂದು ಕೊಟ್ಟಿರುವರಾದರೆ ನಾನು ನಿನಗೆ ಜೀವನೋಪಾಯಕ್ಕೆ ಒಂದು ಉಪಾಯ ಹೇಳುವೆನು ಕೇಳು. ಈ ದಿನಗಳಲ್ಲಿ ಉತ್ತಮ ಬುದ್ಧಿಯುಳ್ಳ ಆಂಗೀರಸಗೋತ್ರಿಯ ಬ್ರಾಹ್ಮಣನೊಬ್ಬನು ಬಹಳ ದೊಡ್ಡ ಯಜ್ಞವನ್ನು ಮಾಡುತ್ತಿದ್ದಾನೆ. ಆ ಯಜ್ಞದ 6ನೆಯ ದಿನ ಕಾರ್ಯವನ್ನು ಸರಿಯಾಗಿ ತಿಳಿಯಲಾರನು. ಅದರಲ್ಲಿ ಅವನಿಂದ ತಪ್ಪು ಆಗುತ್ತದೆ. ನೀನು ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣನಿಗೆ ವಿಶ್ವೇ ದೇವ ಸಂಬಂಧಿ 2 ಸೂಕ್ತಗಳನ್ನು ತಿಳಿಸು. ಇದರಿಂದ ಆ ಯಜ್ಞವು ಶುದ್ಧವಾಗಿ ನೆರವೇರುವುದು. ಯಜ್ಞವು ಮುಗಿದಾಗ ಆ ಬ್ರಾಹ್ಮಣನು ಸ್ವರ್ಗಕ್ಕೆ ಹೊರಟಾಗ ಸಂತುಷ್ಟನಾಗಿ ತನ್ನ ಯಜ್ಞದಲ್ಲಿ ಉಳಿದಿರುವ ಎಲ್ಲ ಧನವನ್ನು ನಿನಗೆ ಕೊಡುವರು. ತಂದೆಯ ಮಾತನ್ನು ಕೇಳಿ ಸತ್ಯವಾದಿ ನಭಗನು ಬಹಳ ಸಂತೋಷದಿಂದ ಆ ಉತ್ತಮ ಯಜ್ಞಕ್ಕೆ ಹೋದನು. ಮುನಿಯೇ, ಅಲ್ಲಿ 6ನೆಯ ದಿನದ ಕರ್ಮದಲ್ಲಿ ಬುದ್ಧಿವಂತನಾದ ಮನುಪುತ್ರನು ವೈಶ್ವದೇವ ಸಂಬಂಧಿ 2 ಸೂಕ್ತಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿದನು. ಯಜ್ಞ ಕರ್ಮವು ಪೂರ್ಣವಾದಾಗ ಆ ಆಂಗೀರಸ ಬ್ರಾಹ್ಮಣನು ಯಜ್ಞದಲ್ಲಿ ಉಳಿದಿರುವ ತನ್ನ ಎಲ್ಲ ಧನವನ್ನು ನಭಗನಿಗೆ ಕೊಟ್ಟು ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಆ ಯಜ್ಞಶಿಷ್ಟ ಧನವನ್ನು ಇವನು ಸ್ವೀಕರಿಸತೊಡಗಿದಾಗ ಸುಂದರ ಲೀಲೆಗಳನ್ನು ನಡೆಸುವ ಭಗವಾನ್ ಶಿವನು ಅಲ್ಲಿ ಪ್ರತ್ಯಕ್ಷನಾದನು. ಅವನ ಎಲ್ಲ ಅಂಗಗಳು ಸುಂದರವಾಗಿದ್ದವು, ಆದರೆ ಕಣ್ಣುಗಳು ಕಪ್ಪಾಗಿದ್ದವು. ಅವನು ನಭಗನಲ್ಲಿ, ನೀನು ಯಾರು? ಈ ಧನವನ್ನು ತೆಗೆದುಕೊಳ್ಳುತ್ತಿರುವೆ. ಇದು ನನ್ನ ಸಂಪತ್ತಿಯಾಗಿದೆ. ನಿನ್ನನ್ನು ಯಾರು ಕಳಿಸಿದರು? ಎಲ್ಲವನ್ನೂ ಸರಿಯಾಗಿ ತಿಳಿಸು ಎಂದು ಹೇಳಿದನು. ನಭಗನು ಹೇಳಿದನು, ಇದಾದರೂ ಯಜ್ಞದಿಂದ ಉಳಿದ ಧನವಾಗಿದೆ. ಇದನ್ನು ಋಷಿಗಳು ನನಗೆ ಕೊಟ್ಟಿರುವರು. ಈಗ ಇದು ನನ್ನ ಸಂಪತ್ತು. ಇದನ್ನು ಪಡೆಯಲು ನೀನು ಏಕೆ ತಡೆಯುತ್ತಿರುವೆ? ಕೃಷ್ಣ ದರ್ಶನನು ಹೇಳಿದನು, ಅಯ್ಯ, ನಮ್ಮಿಬ್ಬರ ಈ ಜಗಳದಲ್ಲಿ ನಿನ್ನ ತಂದೆಯೇ ಮಧ್ಯಸ್ಥನಾಗಲಿ. ನೀನು ಹೋಗಿ ಅವನಲ್ಲಿ ಕೇಳು. ಅವನು ನಿರ್ಣಯಿಸಿದ್ದನ್ನು ಸರಿಯಾಗಿ ಇಲ್ಲಿಗೆ ಬಂದು ಹೇಳು.
ಅವನ ಮಾತನ್ನು ಕೇಳಿ ನಭಗನು ತಂದೆಯ ಹತ್ತಿರ ಹೋಗಿ ಅವನ ಮುಂದೆ ಈ ಪ್ರಶ್ನೆಯನ್ನು ಇಟ್ಟನು. ಶ್ರಾದ್ದದೇವನಿಗೆ ಯಾವುದೋ ಹಳೆಯ ಮಾತು ನೆನಪಾಯಿತು. ಅವನು ಭಗವಾನ್ ಶಿವನ ಚರಣಕಮಲಗಳನ್ನು ಚಿಂತಿಸುತ್ತಾ ನುಡಿದನು. ಮನುವು ಹೇಳಿದನು, ಮಗು, ಆ ಧನವನ್ನು ತೆಗೆದುಕೊಳ್ಳಲು ತಡೆಯುತ್ತಿರುವವನು ಸಾಕ್ಷಾತ್ ಭಗವಾನ್ ಶಿವನೇ ಆಗಿರುವನು. ಒಂದಾದರೂ ಜಗತ್ತಿನ ಎಲ್ಲ ವಸ್ತುಗಳು ಅವನದ್ದೇ ಆಗಿದೆ. ಆದರೆ ಯಜ್ಞಶಿಷ್ಟವಾದ ಧನದ ಮೇಲೆ ಅವನಿಗೆ ವಿಶೇಷ ಅಧಿಕಾರವಿರುವುದು. ಯಜ್ಞದಿಂದ ಉಳಿದ ಧನವನ್ನು ಭಗವಾನ್ ರುದ್ರನ ಭಾಗವೆಂದು ನಿಶ್ಚಯಿಸಲಾಗಿದೆ. ಆದ್ದರಿಂದ ಯಜ್ಞಾವಶಿಷ್ಟ ಎಲ್ಲ ವಸ್ತುಗಳನ್ನು ಸ್ವೀಕರಿಸುವ ಅಧಿಕಾರಿ ಸರ್ವೇಶ್ವರ ಮಹಾದೇವನೇ ಆಗಿರುವನು. ಅವನ ಇಚ್ಛೆಯಿಂದಲೇ ಬೇರೆ ಜನರು ಆ ವಸ್ತುಗಳನ್ನು ಪಡೆಯಬಲ್ಲರು. ಭಗವಾನ್ ಶಿವನು ನಿನ್ನ ಮೇಲೆ ಕೃಪೆ ದೋರಲೆಂದೇ ಅಲ್ಲಿ ಅಂಥ ರೂಪವನ್ನು ಧರಿಸಿ ಬಂದಿರುವನು. ನೀನು ಅಲ್ಲಿಗೇ ಹೋಗು ಮತ್ತು ಅವನನ್ನು ಪ್ರಸನ್ನಗೊಳಿಸು. ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಕೇಳು. ಪ್ರಣಾಮಪೂರ್ವಕ ಸ್ತುತಿ ಮಾಡು. ನಭಗನು ತಂದೆಯ ಅಪ್ಪಣೆಯಂತೆ ಅಲ್ಲಿಗೆ ಹೋಗಿ ಭಗವಾನ್ ಶಿವನಿಗೆ ನಮಸ್ಕರಿಸಿ ಕೈಜೋಡಿಸಿಕೊಂಡು ಹೇಳಿದನು, ಮಹೇಶ್ವರನೇ, ಈ ತ್ರಿಲೋಕವೆಲ್ಲವೂ ನಿನ್ನದೇ ಆಗಿದೆ. ಹಾಗಿರುವಾಗ ಯಜ್ಞದಲ್ಲಿ ಉಳಿದಿರುವ ಧನಕ್ಕಾಗಿ ಹೇಳುವುದೇನಿದೆ? ಖಂಡಿತವಾಗಿಯೂ ಇದರ ಮೇಲೆ ನಿನ್ನದೇ ಅಧಿಕಾರವಿದೆ. ಹೀಗೆ ನನ್ನ ತಂದೆಯವರು ನಿರ್ಣಯಿಸಿರುವರು. ಸ್ವಾಮಿ, ನಾನು ಯಥಾರ್ಥ ಮಾತನ್ನು ತಿಳಿಯದ ಕಾರಣ ಭ್ರಮೆಯಿಂದ ಏನೋ ಹೇಳಿದೆ. ಆ ಅಪರಾಧವನ್ನು ಕ್ಷಮಿಸು. ನಾನು ನಿನ್ನ ಚರಣಗಳಲ್ಲಿ ತಲೆಯನ್ನಿಟ್ಟು ನೀನು ಪ್ರಸನ್ನನಾಗು ಎಂದು ಪ್ರಾರ್ಥಿಸುತ್ತಿದ್ದೇನೆ. ಹೀಗೆ ಹೇಳಿ ನಭಗನು ಅತ್ಯಂತ ದೀನತೆಯಿಂದ ಹೃತ್ಪೂರ್ವಕ ಎರಡೂ ಕೈಗಳನ್ನು ಜೋಡಿಸಿ ಮಹೇಶ್ವರ ಕೃಷ್ಣ ದರ್ಶನನನ್ನು ಸ್ತುತಿಸಿದನು. ಅತ್ತ ಶ್ರಾದ್ದದೇವನು ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಭಗವಾನ್ ಶಿವನನ್ನು ಸ್ತುತಿಸಿದನು. ಅನಂತರ ಭಗವಾನ್ ರುದ್ರನು ಮನಸ್ಸಿನಲ್ಲಿ ಪ್ರಸನ್ನನಾಗಿ ನಭಗನನ್ನು ಕೃಪಾದೃಷ್ಟಿಯಿಂದ ನೋಡಿ ಮುಗುಳ್ನಗುತ್ತಾ ಇಂತೆಂದನು. ಕೃಷ್ಣ ದರ್ಶನ ಹೇಳಿದನು, ನಭಗನೇ, ನಿನ್ನ ತಂದೆಯು ಹೇಳಿದ ಧರ್ಮಾನುಕೂಲ ಮಾತು ಸರಿಯಾಗಿದೆ. ನೀನೂ ಕೂಡ ಸಾಧು ಸ್ವಭಾವದಿಂದಾಗಿ ಸತ್ಯವನ್ನೇ ಹೇಳಿರುವೆ. ಅದಕ್ಕಾಗಿ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆ. ಕೃಪಾಪೂರ್ವಕ ನಿನಗೆ ಸನಾತನ ಬ್ರಹ್ಮ ತತ್ವದ ಜ್ಞಾನವನ್ನು ಕರುಣಿಸುವೆನು. ಈಗ ಇವೆಲ್ಲ ಧನವನ್ನು ನಾನು ನಿನಗೇ ಕೊಟ್ಟಿರುವೆನು. ಇನ್ನು ನೀನು ಇದನ್ನು ಸ್ವೀಕರಿಸು. ಈ ಲೋಕದಲ್ಲೇ ನಿರ್ವಿಕಾರನಾಗಿದ್ದು ಸುಖವನ್ನು ಅನುಭವಿಸು. ಕೊನೆಗೆ ನನ್ನ ಕೃಪೆಯಿಂದ ನಿನಗೆ ಸದ್ಗತಿಯು ಪ್ರಾಪ್ತವಾಗುವುದು. ಹೀಗೆ ಹೇಳಿ ಭಗವಾನ್ ರುದ್ರನು ಎಲ್ಲರೂ ನೋಡುತ್ತಿರುವಂತೆ ಅಲ್ಲೇ ಅಂತರ್ಧಾನನಾದನು. ಜೊತೆಗೆ ಶ್ರಾದ್ದದೇವನೂ ಕೂಡ ತನ್ನ ಪುತ್ರ ನಭಗನೊಂದಿಗೆ ತಮ್ಮ ಸ್ಥಾನಕ್ಕೆ ಮರಳಿದರು. ಈ ಲೋಕದಲ್ಲಿ ವಿಪುಲ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ಅವರು ಭಗವಾನ್ ಶಿವನ ಧಾಮಕ್ಕೆ ಹೊರಟು ಹೋದರು. ಬ್ರಹ್ಮನ್, ಈ ಪ್ರಕಾರ ನಿಮಗೆ ನಾನು ಭಗವಾನ್ ಶಿವನ ಕೃಷ್ಣ ದರ್ಶನವೆಂಬ ಅವತಾರವನ್ನು ವರ್ಣಿಸಿದೆ. ಈ ಆಖ್ಯಾನವನ್ನು ಓದುವವನಿಗೆ, ಕೇಳುವವನಿಗೆ ಸಂಪೂರ್ಣ ಮನೋವಾಂಛಿತ ಫಲಗಳು ಪ್ರಾಪ್ತವಾಗುತ್ತದೆ. ಭಗವಾನ್ ಶಿವನ ಅವಧೂತೇಶ್ವರ ಅವತಾರದ ಕಥೆ ಮತ್ತು ಅದರ ಮಹಿಮೆಯ ವರ್ಣನೆ. ನಂದೀಶ್ವರನು ಹೇಳುತ್ತಾನೆ, ಸನತ್ ಕುಮಾರರೇ, ಈಗ ನೀನು ಇಂದ್ರನ ಅಹಂಕಾರವನ್ನು ನುಚ್ಚು ನೂರು ಮಾಡಿದ ಪರಮೇಶ್ವರ ಶಿವನ ಅವಧೂತೇಶ್ವರ ಎಂಬ ಅವತಾರದ ವರ್ಣನೆಯನ್ನು ಕೇಳು. ಹಿಂದೊಮ್ಮೆ ಇಂದ್ರನು ಸಮಸ್ತ ದೇವತೆಗಳ ಮತ್ತು ಬೃಹಸ್ಪತ್ಯಾಚಾರ್ಯರೊಂದಿಗೆ ಭಗವಾನ್ ಶಿವನನ್ನು ದರ್ಶನ ಮಾಡಲು ಕೈಲಾಸ ಪರ್ವತಕ್ಕೆ ಹೋಗಿದ್ದನು. ಆಗ ಬೃಹಸ್ಪತಿ ಮತ್ತು ಇಂದ್ರನ ಶುಭಾಗಮನದ ವಾರ್ತೆಯನ್ನು ತಿಳಿದು ಭಗವಾನ್ ಶಂಕರನು ಅವರಿಬ್ಬರನ್ನು ಪರೀಕ್ಷಿಸಲಿಕ್ಕಾಗಿ ಅವಧೂತನಾದನು. ಅವನ ಶರೀರದಲ್ಲಿ ಯಾವುದೇ ವಸ್ತ್ರವಿರಲಿಲ್ಲ. ಅವನು ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿಯಾಗಿದ್ದರಿಂದ ಮಹಾಭಯಂಕರನಾಗಿ ಕಂಡುಬರುತ್ತಿದ್ದನು. ಅವನ ಆಕೃತಿಯು ಬಹಳ ಸುಂದರವಾಗಿತ್ತು. ಅವನು ದಾರಿಯನ್ನು ತಡೆದು ನಿಂತಿದ್ದನು. ಬೃಹಸ್ಪತಿ ಹಾಗೂ ಇಂದ್ರನು ಶಿವನ ಬಳಿಗೆ ಹೋಗುವಾಗ ಒಂದು ಅದ್ಭುತ ಶರೀರಧಾರಿ ಪುರುಷನು ದಾರಿ ನಡುವಿನಲ್ಲಿ ನಿಂತಿದ್ದನು. ಇಂದ್ರನಿಗೆ ತನ್ನ ಅಧಿಕಾರದ ಕುರಿತು ತುಂಬಾ ಗರ್ವವಿತ್ತು. ಅದರಿಂದಾಗಿ ಇವನು ಸಾಕ್ಷಾತ್ ಭಗವಾನ್ ಶಂಕರನಾಗಿದ್ದಾನೆ ಎಂಬುದು ತಿಳಿಯಲೇ ಇಲ್ಲ. ಅವನು ದಾರಿಯಲ್ಲಿ ನಿಂತಿರುವ ಪುರುಷನನ್ನು ಕೇಳಿದನು, ಯಾರು ನೀನು? ಈ ನಗ್ನ ವೇಷದಲ್ಲಿ ಎಲ್ಲಿಂದ ಬಂದಿರುವೆ? ನಿನ್ನ ಹೆಸರೇನು? ಎಲ್ಲವನ್ನೂ ತಡಮಾಡದೆ ಸರಿಯಾಗಿ ಹೇಳು. ಭಗವಾನ್ ಶಿವನು ತನ್ನ ಸ್ಥಾನದಲ್ಲಿ ಇರುವನೋ ಅಥವಾ ಬೇರೆಡೆ ಎಲ್ಲಿಯಾದರೂ ಹೋಗಿರುವನೋ? ನಾನು ದೇವತೆಗಳೊಂದಿಗೆ ಹಾಗೂ ಗುರುಗಳ ಜೊತೆಗೆ ಅವನ ದರ್ಶನಕ್ಕಾಗಿ ಬಂದಿರುವೆನು. ಇಂದ್ರನು ಪದೇ ಪದೇ ಕೇಳಿದರೂ ಮಹಾಲೀಲೆ ಮಾಡುವ ಅಹಂಕಾರಹಾರಿ ಮಹಾಯೋಗಿ ತ್ರಿಲೋಕದ ಸ್ವಾಮಿ ಶಿವನು ಏನನ್ನೂ ಮಾತನಾಡಲಿಲ್ಲ. ಸುಮ್ಮನೇ ಇದ್ದನು. ಆಗ ತನ್ನ ಐಶ್ವರ್ಯದ ಅಹಂಕಾರವುಳ್ಳ ದೇವೇಂದ್ರನು ರೋಷಗೊಂಡು ಆ ಜಟಾಧಾರಿ ಪುರುಷನನ್ನು ಗದರಿಸುತ್ತಾ ಇಂತೆಂದನು. ಇಂದ್ರನು ಹೇಳಿದನು, ಎಲೈ ಮೂಢ, ದುರ್ಮತಿಯೇ,
ಪದೇ ಪದೇ ಕೇಳಿದರೂ ನೀನು ಉತ್ತರ ಕೊಡುತ್ತಿಲ್ಲ. ಆದ್ದರಿಂದ ನಿನ್ನನ್ನು ವಜ್ರದಿಂದ ಹೊಡೆಯುವೆನು. ನೋಡುತ್ತೇನೆ ನಿನ್ನನ್ನು ಯಾರು ರಕ್ಷಿಸುವರು. ಹೀಗೆ ಹೇಳಿ ಆ ದಿಗಂಬರ ಪುರುಷನ ಕಡೆಗೆ ಕ್ರೋಧದಿಂದ ನೋಡುತ್ತಾ ಇಂದ್ರನು ಅವನನ್ನು ಕೊಂದು ಹಾಕಲು ವಜ್ರವನ್ನು ಎತ್ತಿದನು. ಇದನ್ನು ನೋಡಿದ ಭಗವಾನ್ ಶಂಕರನು ಶೀಘ್ರವಾಗಿ ಆ ವಜ್ರವನ್ನು ಸ್ತಂಭನ ಮಾಡಿದನು. ಅವನ ಬಾಹು ತಟಸ್ಥವಾಯಿತು. ಅದರಿಂದ ಅವನು ವಜ್ರದಿಂದ ಪ್ರಹಾರ ಮಾಡದಾದನು. ಅನಂತರ ಆ ಪುರುಷನು ಕೂಡಲೇ ಕ್ರೋಧದಿಂದ ಇಂದ್ರನನ್ನು ಸುಟ್ಟು ಬಿಡುವನೋ ಎಂಬಂತೆ ಪ್ರಜ್ವಲಿತನಾದನು. ಭುಜಗಳು ಸ್ತಂಭಿತವಾದ್ದರಿಂದ ಶಚಿವಲ್ಲಭ ಇಂದ್ರನು ಕ್ರೋಧಗೊಂಡು ಮಂತ್ರಬಲದಿಂದ ತಡೆದ ಸರ್ಪದಂತೆ ಉರಿಯತೊಡಗಿದನು. ಬೃಹಸ್ಪತಿಯು ಆ ಪುರುಷನು ತನ್ನ ತೇಜದಿಂದ ಪ್ರಜ್ವಲಿತನಾಗಿರುವುದನ್ನು ನೋಡಿ ಇವನು ಸಾಕ್ಷಾತ್ ಶಿವನೇ ಆಗಿರುವನೆಂದು ತತ್ಕಾಲ ತಿಳಿದುಕೊಂಡರು. ಮತ್ತೆ ಅವರು ಕೈಜೋಡಿಸಿ ಪ್ರಣಾಮ ಮಾಡುತ್ತಾ ಅವನನ್ನು ಸ್ತುತಿಸತೊಡಗಿದರು. ಸ್ತುತಿ ಮಾಡಿ ಬಳಿಕ ಅವರು ಇಂದ್ರನನ್ನು ಶಿವನ ಚರಣಗಳಲ್ಲಿ ಕೆಡವಿದರು ಹಾಗೂ ಹೇಳಿದರು, ದೀನಾನಾಥನೇ, ಮಹಾದೇವನೇ, ಇವನು ಇಂದ್ರನು. ನಿನ್ನ ಚರಣಗಳಲ್ಲಿ ಬಿದ್ದಿರುವನು. ನೀನು ಇವನನ್ನು ಮತ್ತು ನನ್ನನ್ನು ಉದ್ಧರಿಸು. ನಮ್ಮಿಬ್ಬರ ಮೇಲೆ ಕ್ರೋಧಗೊಳ್ಳದೆ ಪ್ರೇಮವಿಡು. ಮಹಾದೇವನೇ, ಶರಣಾಗತನಾದ ಇಂದ್ರನನ್ನು ರಕ್ಷಿಸು. ನಿನ್ನ ಲಲಾಟದಿಂದ ಪ್ರಕಟಗೊಂಡ ಈ ಅಗ್ನಿಯು ಇವನನ್ನು ಸುಡಲೆಂದೇ ಬರುತ್ತಿದೆ. ಬೃಹಸ್ಪತಿಗಳ ಮಾತನ್ನು ಕೇಳಿ ಅವಧೂತ ವೇಷಧಾರಿ ಕರುಣಾ ಸಿಂಧು ಶಿವನು ನಗುತ್ತಾ ಹೇಳುತ್ತಾನೆ, ನನ್ನ ನೇತ್ರದಿಂದ ರೋಷವಶ ಹೊರಗೆ ಹೊರಟಿರುವ ಅಗ್ನಿಯನ್ನು ನಾನು ಪುನಃ ಹೇಗೆ ಧರಿಸಬಲ್ಲೆನು? ಸರ್ಪವು ಒಮ್ಮೆ ಬಿಟ್ಟ ಪೊರೆಯನ್ನು ಪುನಃ ಗ್ರಹಣ ಮಾಡುತ್ತದೆಯೇ? ಬೃಹಸ್ಪತಿಗಳು ಹೇಳುತ್ತಾರೆ, ದೇವ, ಭಗವಂತನೇ, ಭಕ್ತರು ಸದಾ ಕೃಪಾ ಪಾತ್ರರಾಗಿರುತ್ತಾರೆ. ನೀನು ನಿನ್ನ ಭಕ್ತವತ್ಸಲ ಎಂಬ ನಾಮವನ್ನು ಸಾರ್ಥಕಗೊಳಿಸು. ಈ ಭಯಂಕರ ತೇಜವನ್ನು ಎಲ್ಲಾದರೂ ಬೇರೆಡೆ ಹಾಕು. ರುದ್ರನು ಹೇಳಿದನು, ದೇವಗುರುವೇ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು. ಅದಕ್ಕಾಗಿ ಉತ್ತಮ ವರವನ್ನು ಕೊಡುವೆನು. ಇಂದ್ರನಿಗೆ ಜೀವದಾನ ಕೊಟ್ಟ ಕಾರಣದಿಂದ ಇಂದಿನಿಂದ ನಿನ್ನ ಹೆಸರು ಜೀವ ಎಂದಾಗುವುದು. ನನ್ನ ಹಣೆಯ ಕಣ್ಣಿನಿಂದ ಪ್ರಕಟವಾದ ಈ ಅಗ್ನಿಯನ್ನು ದೇವತೆಗಳು ಸಹಿಸಲಾರರು. ಆದ್ದರಿಂದ ಇದನ್ನು ನಾನು ದೂರದಲ್ಲಿ ಬಿಡುವೆನು. ಅದರಿಂದ ಇಂದ್ರನಿಗೆ ಪೀಡೆಯಾಗಲಾರದು. ಹೀಗೆ ಹೇಳಿ ತನ್ನ ತೇಜಸ್ವರೂಪ ಆ ಅದ್ಭುತ ಅಗ್ನಿಯನ್ನು ಕೈಯಲ್ಲೆತ್ತಿಕೊಂಡು ಭಗವಾನ್ ಶಿವನು ಕ್ಷಾರ ಸಮುದ್ರಕ್ಕೆ ಎಸೆದು ಬಿಟ್ಟನು. ಅಲ್ಲಿಗೆ ಎಸೆಯುತ್ತಲೇ ಭಗವಾನ್ ಶಿವನ ಆ ತೇಜವು ತತ್ಕಾಲ ಒಂದು ಬಾಲಕನ ರೂಪದಿಂದ ಪರಿಣಿತವಾಯಿತು. ಅವನು ಸಿಂಧೂಪುತ್ರ ಜಲಂಧರ ಎಂಬ ಹೆಸರಿನಿಂದ ಪ್ರಖ್ಯಾತನಾದನು. ಮತ್ತೆ ದೇವತೆಗಳ ಪ್ರಾರ್ಥನೆಯಂತೆ ಭಗವಾನ್ ಶಿವನೇ ಅಸುರರ ಒಡೆಯ ಜಲಂಧರನನ್ನು ವಧಿಸಿದ್ದನು. ಅವಧೂತ ರೂಪದಿಂದ ಇಂಥ ಸುಂದರ ಲೀಲೆ ತೋರಿ ಲೋಕ ಕಲ್ಯಾಣಕಾರಿ ಶಂಕರನು ಅಲ್ಲಿಂದ ಅಂತರ್ಧಾನನಾದನು. ಮತ್ತೆ ದೇವತೆಗಳೆಲ್ಲರೂ ಅತ್ಯಂತ ನಿರ್ಭಯರಾಗಿ ಸುಖಿಗಳಾದರು. ಇಂದ್ರ ಮತ್ತು ಬೃಹಸ್ಪತಿಯರು ಆ ಭಯದಿಂದ ಮುಕ್ತರಾಗಿ ಉತ್ತಮ ಸುಖಕ್ಕೆ ಭಾಗಿಯಾದರು. ಯಾರ ದರ್ಶನಕ್ಕಾಗಿ ಅವರು ಬಂದಿದ್ದರೋ ಆ ಭಗವಾನ್ ಶಿವನನ್ನು ದರ್ಶಿಸಿ ಕೃತಾರ್ಥರಾದರು. ಇಂದ್ರ ಮತ್ತು ಬೃಹಸ್ಪತಿಯರು ಸಂತೋಷಗೊಂಡು ತಮ್ಮ ಸ್ಥಾನಕ್ಕೆ ಹೊರಟು ಹೋದರು. ಸನತ್ಕುಮಾರರೇ, ಹೀಗೆ ನಿಮಗೆ ಪರಮೇಶ್ವರ ಶಿವನ ಅವಧೂತೇಶ್ವರವೆಂಬ ಅವತಾರವನ್ನು ವರ್ಣಿಸಿರುವೆನು. ಅದು ದುಷ್ಟರಿಗೆ ದಂಡನೆ ಮತ್ತು ಭಕ್ತರಿಗೆ ಪರಮಾನಂದಪ್ರದವಾಗಿದೆ. ಈ ದಿವ್ಯ ಆಖ್ಯಾನವು ಪಾಪವನ್ನು ನಿವಾರಿಸಿ ಕೀರ್ತಿ, ಸ್ವರ್ಗ, ಭೋಗ, ಮೋಕ್ಷ ಹಾಗೂ ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವುದಾಗಿದೆ. ಪ್ರತಿದಿನ ಏಕಾಗ್ರ ಚಿತ್ತದಿಂದ ಇದನ್ನು ಕೇಳುವವನು ಅಥವಾ ಹೇಳುವವನು ಇಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವನ ಗತಿಯನ್ನು ಹೊಂದುವನು.